ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಫೈನಲಿ ವಿಶ್ಕನ್ ಸ್ಕೂಲ್ ಅಡ್ಮಿಷನ್ ಆಗಿದೆ. ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ ಅಂತ. ಅವಳನ್ನ ಮಾರುತಿ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ದೀನಿ. ವಿಶ್ಕನ್ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಕೇಂಬ್ರಿಡ್ಜ್ ಸಿಲೆಬಸ್ ಆಗಿರುತ್ತೆ ಇದು, ಮಾರುತಿ ಇಂಟರ್ನ್ಯಾಷನಲ್ ಅಂತ ಹೇಳಿ. ಅಪ್ ಟು 5th ಎಕ್ಸಾಮ್ಸ್ ಇರಲ್ಲ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸ್ಕೂಲು. ಅಂದರೆ ತುಂಬ ಸ್ಟ್ರೆಸ್ ಇರಲ್ಲ, ಮಕ್ಕಳಿಗೆ ಆರಾಮಾಗಿ ತುಂಬ ಚೆನ್ನಾಗಿ ಕಲಿತಾರೆ. ಮತ್ತು ಬೇಸಿಕ್ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಸಾರಿ, ಲಾಗ್ ತುಂಬಾ ಲೇಟ್ ಆಗಿದೆ ಈ ಸಲ. ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಅವಳದ್ದು ಅಡ್ಮಿಷನ್ ಪ್ರೋಸೆಸ್ ಎಲ್ಲ ನಾವು ಮುಗಿಸಿ ಇವಾಗ ಸ್ವಲ್ಪ ಮನೆ ಹುಡ್ಕೋದಿತ್ತು. ಸೊ ಮನೆ ಶಿಫ್ಟ್ ಮಾಡ್ತಾಯಿದ್ವಿ. ಸೊ ಮನೆಯೆಲ್ಲ ಹುಡುಕಿ ಮತ್ತೆ ಊರಿಗೆ ಬಂದು ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕನ ಮಗ ಬಂದಿದ್ದ, ಅವ್ರ ಜೊತೆ ಎಲ್ಲ ಹೂವಿಷ್ಕ ಆಟ ಆಡ್ತಾಯಿದ್ಲು. ಅವಳು ಕಿಚನ್ ಸೆಟ್ಟೆಲ್ಲ ಜೋಡಿಸ್ಕೊಂಡು ಅಡುಗೆ ಮಾಡೋದು ಎಲ್ಲ ಆಟ ಆಡ್ತಾಯಿದ್ರು. ಸೊ ವನಿಷ್ಕನೂ ಇವ್ರ ಜೊತೆನೆಲ್ಲ ಕೂತ್ಕೊಂಡು ಆಟ ಆಡ್ತಾಯಿದ್ಲು. ನಮ್ಮ ದೊಡ್ಡಣ್ಣ ಬಂದು ವನಿಷ್ಕನ ಕರ್ಕೊಂಡು ಹೋದ್ರು. ಸೊ ನಾವು ಅಷ್ಟೇ ಇವತ್ತು ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ನಾನು ಚಿಕ್ಕ ಹುಡುಗಿಯಿಂದ ಅಂದರೆ ನಮ್ಮ ತಾತನ ತಂಗಿ ಮನೆಗೆ ಹೋಗ್ತಾ ಇರೋದು ಇವಾಗ. ನಮ್ಮ ತಾತನ ಮನೆಗೆ ಹೋದಾಗ ತಪ್ಪದೇ ಅಲ್ಲಿಗೂ ಹೋಗ್ತಾಯಿದ್ದೆ ನಾನು, ಸ್ಕೂಲ್ ಹಾಲಿಡೇಸ್ ಇದ್ದಾಗ. ಸೊ ಹೋಗಿ ಬರ್ತಾಯಿದ್ವಿ ಅಷ್ಟೇ, ಏನಾದರೂ ಫಂಕ್ಷನ್ ಇದ್ದಾಗ ಹೋಗಿ ಬರ್ತಾಯಿದ್ದೆ. ಅಲ್ಲೇ ಸ್ಟೇ ಆಗೋ ಥರ ಹೋಗೇ ಇರಲಿಲ್ಲ, ತುಂಬ ವರ್ಷ ಆಗೋಗಿತ್ತು. ಸ್ಕೂಲಲ್ಲಿ ಹೋಗಿದ್ದಷ್ಟೇ ಲಾಸ್ಟ್, ಅದಾದಮೇಲೆ ಹೋಗೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳಿ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಫೈನಲಿ ನಾವು ಅಜ್ಜಿ ಊರಿಗೆ ರೀಚ್ ಆದ್ವಿ. ಸಮರ್ಥ್ ಡ್ರಾಪ್ ಮಾಡಿ ವಾಪಸ್ ಬಂದರು ನಮ್ಮನ್ನ. ಸೊ ನೆಕ್ಸ್ಟ್ ಅಣ್ಣನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಿದ್ರು. ಸೊ ನೋಡಿ, ಇವರೇ ನಮ್ಮ ತಾತನ ತಂಗಿ ರೇಣುಕಜ್ಜಿ ಅಂತ ಹೇಳಿ, ಅವ್ರವ್ರ ಮಗ ಸುಶೇಣ್ ಅಂತ ಹೇಳಿ, ಮತ್ತು ಅಕ್ಕ ಕೂಡ ಬಂದಿದ್ದರು, ಉಷಕ್ಕ ಅಂತ ಹೇಳಿ, ಮತ್ತು ವೇಣಣ್ಣನ ವೈಫ್ ಕಾವ್ಯ ಅಕ್ಕ, ಮತ್ತು ನಿಬೀಶ್, ರಿಷಿ, ಧನು, ಇಷ್ಟು ಜನನೂ ಇದ್ದರು. ಆಮೇಲೆ ಹರ್ಷಿತಾ, ರುದ್ರೇಶ್ ಎಲ್ಲರೂ ಕೂತ್ಕೊಂಡು ತುಂಬ ಗಂಟೆಗಟ್ಟಲೆ ನಾವು ಮಾತಾಡ್ತಾಯಿದ್ವಿ. ತಾತ ಒಳಗಡೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ನೋಡಿ, ಧನು, ನಿಬಿ, ರಿಷಿ ಎಲ್ಲರೂ ಆಟ ಆಡ್ತಾಯಿದ್ರು. ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಅವರ್ ಆದರೂ ನಿಲ್ಲಿಸೋದಿಲ್ಲ, ಅಷ್ಟು ಮಾತಾಡ್ತೀವಿ. ತುಂಬ ವರ್ಷಗಳೇ ಆಗೋಗಿತ್ತಲ್ಲ ಸಿಕ್ಕಿ. ಆಲ್ಮೋಸ್ಟ್ 1-2 hours ಅವ್ರಿಗೂ ಮಾತಾಡಿದ್ದೀವಿ. ನೈಟ್ 12:30, 1 o'clock ಆಗಿತ್ತು ನಾವು ಮಾತಾಡಿ ಮಲಗೋ ಅಷ್ಟರೊಳಗೆ. ಸೊ ಹೂವಿಷ್ಕ ಬಂದಾಗಿಂದ ಹಸುಗಳ ಜೊತೆನೇ ಇದ್ದಾಳೆ ಆಲ್ಮೋಸ್ಟು. ಅಂದರೆ ಅವ್ರು ಏನು ತಿಂತಾರೆ, ತಾತ ಹೇಗೆ ಹಾಲು ಕರೀತಾರೆ, ಸೊ ಅದನ್ನೆಲ್ಲದೂ ನೋಡ್ತಾ ಇದ್ದಾಳೆ. ಅಮ್ಮ ಇದು ತಿನ್ನುತ್ತಾ, ಇದನ್ನು ಹೇಗೆ ತಿಂತಾರೆ, ಮತ್ತು ಅದಕ್ಕೂ ಟಾನಿಕ್ ಹಾಕ್ತಾರಮ್ಮ, ಹೇಗೆ ಹಾಕ್ತಾರೆ, ತುಂಬ ಕ್ಯೂರಿಯಸ್ ಇದ್ಲವಳು. ಮತ್ತು ಎಷ್ಟೊಂದು ವಿಷಯಗಳು ಕಲ್ತ್ಕೊಂಡಿದ್ದಾಳೆ ನೋಡಿ. ಮತ್ತು ಹಾಲೆಲ್ಲ ಹೇಗೆ ಕರೀತಾರೆ, ಅದು ಪ್ರೋಸೆಸ್ ಹೇಗೆ ಅಂತ ಎಲ್ಲನೂ ಗೊತ್ತಾಗಿದೆ. ನೋಡಿ, ಎಲ್ಲರೂ ಆಟ ಆಡ್ತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಸೋಮ ಅಂತ ಹೇಳಿ ಮಾಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಧನು ಮತ್ತು ರಿಷಿ ಆ ಥರ ಆಟ ಆಡ್ತಾಯಿದ್ರೆ, ಹೂವಿಷ್ಕ ಅವಳು ಬಡಿಯೋ ಥರ ಹೋಗ್ತಾಯಿದ್ಲು. ಸೊ ಅಜ್ಜಿ ಶಾವಿಗೆ ಮಾಡ್ತಾಯಿದ್ರು. ಶಾವಿಗೆ, ಕಾಯಿ ಹಾಲು ಅದನ್ನೆಲ್ಲ ತಿನ್ಕೊಂಡು, ಅದೇ ಹೇಳಿದ್ನಲ್ಲ ಹರ್ಷಿತಾ ಅಂತ ಹೇಳಿ, ಸೊ ಹರ್ಷಿತಾ, ರುದ್ರೇಶ್, ನಿಬೀಶ್ ಅವ್ರ ಮನೆಗೆ ಹೋಗ್ತಾಯಿದ್ವಿ ಮಜ್ಜಿಗೆ ಇಸ್ಕೊಂಡು ಬರೋಣ ಅಂತ ಹೇಳಿ. ಅಜ್ಜಿ ಜೊತೆ ಹೂವಿಷ್ಕ ನಾನೇ ಇಟ್ಕೊತೀನಿ ಅಂತ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನಾನು ಹೇಗಿದ್ನೋ ಈ ಏಜಲ್ಲಿ ಅಜ್ಜಿ ಜೊತೆ, ಹೂವಿಷ್ಕನೂ ಅದೇ ರೀತಿ ಅಜ್ಜಿ ಜೊತೆ ಇದ್ದಾಳೆ. ಅದಂತೂ ತುಂಬ ಖುಷಿ ಆಗುತ್ತೆ. ಸೊ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಗೈಸ್. ಎಷ್ಟು ಥರ ಆಟ ಆಡ್ತಾಯಿದ್ವಿ, ಜಗಳ ಮಾಡ್ತಾಯಿದ್ವಿ, ಟಿ ವಿ ನೋಡ್ತಾಯಿದ್ವಿ. ಸೊ ನಮ್ಮ ಮೆಮೊರೀಸ್ ರಿಕಾಲ್ ಕೂಡ ಮಾಡ್ತಾಯಿದ್ವಿ. ತುಂಬಾ ಓಲ್ಡ್ ಟೈಮ್ಸ್ ಆರ್ ರಿಯಲಿ ಬೆಸ್ಟ್ ಟೈಮ್ಸ್ ಇನ್ ಅವರ್ ಚೈಲ್ಡ್ಹುಡ್ ಅಲ್ವಾ, ನಾವು ಸ್ಪೆಂಡ್ ಮಾಡಿದಂಥ ರೀತಿ. ಸೊ ಸಂಜೆ ಅಣ್ಣ ತೋಟದಿಂದ ಬರ್ತಾ ಚಕೋತ ಹಣ್ಣು ತೊಗೊಂಡು ಬಂದಿದ್ರು. ಸಾಕಾಗಿತ್ತು, ನನಗಂತೂ ತುಂಬ ಫೇವ್ರೇಟ್ ಆ ಹಣ್ಣು. ಸೊ ಅದಕ್ಕೆ ನಾನೇ ಆಸೆಪಟ್ಟು ತರಿಸ್ಕೊಂಡಿದ್ದೆ. ಸೊ ಅದಕ್ಕೆ ಅಣ್ಣ ಎಲ್ಲರಿಗೂ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾಯಿದ್ರು. ತಿನ್ನೋಕೆ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್. ನೋಡಿ, ಅದರಲ್ಲೂ ಎಷ್ಟು ನೀಟಾಗಿ ಕಟ್ ಮಾಡಿಕೊಟ್ಟಿದ್ರು ಎಲ್ಲರಿಗೂ. ಅಣ್ಣ ಟೋಪಿ ಥರ ಹಾಕ್ಕೊಂಡು ಆಟ ಆಡ್ತಾಯಿದ್ರು. ಸೊ 1 day ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದು, ಬಟ್ 2 days ಇರೋ ಥರ ಆಯಿತು. ಸೊ ಇದು ಲಾಸ್ಟ್ ಡೇ. ನಮ್ಮ ಹೂವಿಷ್ಕ ಅಂತೂ ನೋಡಿ, ಊಟ ಎಲ್ಲ ಆದಮೇಲೆ ಅವ್ರದ್ದೇ ಅವ್ರ ಲೋಕದಲ್ಲಿದ್ದಾರೆ. ಸಾಂಗ್ ಹಾಕ್ಕೊಂಬಿಟ್ಟು ಡಿ ಜೆಲಿ ಫುಲ್ ಒಂದು ರೂಮಲ್ಲಿ ಮಕ್ಕಳೇ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ಚೋಟ್ ಮೆಣಸಿನ್ಕಾಯಿ ವನಿಷ್ಕ ಕೂಡ ಇದ್ದಾಳೆ ನೋಡಿ. ಅವಳು ಎಲ್ಲಿ ಬಿದ್ದೋಗ್ತಾಳೋ ಅಂತ ನಮಗೆ ಭಯ, ಆದರೆ ಅವಳಿಗೆ ಮಾತ್ರ ಅವ್ರ ಜೊತೆನೇ ಇರೋ ಖುಷಿ ಅವಳಿಗೆ.
ಕಿಟಕಿ ಹತ್ತೋದು ಅಲ್ಲೇ ಇರೋದು ಮಾಡ್ತಾಯಿದ್ಲು. ಸೊ ಎಲ್ಲರ ಜೊತೆನೂ ಮಿಂಗಲ್ ಆಗೋದು ವೆರಿ ಇಂಪಾರ್ಟೆಂಟ್ ಆಯಿತಾ. ಅಂದರೆ ಅವ್ರ ಚೈಲ್ಡ್ಹುಡ್ಡು ಕೂಡ ಅಷ್ಟೇ ಮೆಮೊರಬಲ್ ಆಗಿರಬೇಕು ಅಂತ ಹೇಳಿ ನಾನು ಬಯಸ್ತಿದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಊರಿಗೆ ಓಡ್ತಾ ಇದ್ವಿ ತಿಂಡಿ ಎಲ್ಲ ಮಾಡಿಕೊಂಡು. ಅಣ್ಣ ತೋಟದ ಕೆಲಸ ಎಲ್ಲ ಸ್ವಲ್ಪ ಮುಗಿಸಿ ಡ್ರಾಪ್ ಮಾಡೋಕ್ಕೆ ಅಣ್ಣ ಕೂಡ ರೆಡಿ ಆಗ್ತಾಯಿದ್ರು. ಸೊ ಆ್ಯಸ್ ಯೂಶ್ವಲ್ ನಿಬೀಶ್ ಮಾತು ಸಿಕ್ಕಾಪಟ್ಟೆ ಸಖತ್ತಾಗಿ ಮಾತಾಡ್ತಾನೆ. ಸೊ ನೋಡಿ ನಮ್ಮ ಮನಿಷ್ಕಾ ಕೂಡ ರೆಡಿಯಾಗಿದ್ದಾಳೆ. ಸೊ ನಾನು ಇಲ್ಲಿಂದ ನಮ್ಮೂರಿಗೆ ಹೋಗಿ ಅಲ್ಲಿಂದ ತುಮಕೂರಿಗೆ ಹೋಗಿ ಮನೆಯೆಲ್ಲ ಫೈನಲ್ ಮಾಡಿ ಅವರಿಗೆ ಓಕೆ ಮಾಡಿ ಬರಬೇಕು. ಒಂದೆರಡು ಮನೆ ನೋಡಿಟ್ಟು ಬಂದಿದ್ದೀವಲ್ಲ, ಸೊ ಅದಕ್ಕೆ ನೋಡಿ ಉಷಾಕ್ಕನೂ ನಮ್ಮ ಜೊತೆನೇ ಹೊರಟ್ಲು. ಕಾವ್ಯಕ್ಕನೂ ಅಷ್ಟೇ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಅವರು ರೆಡಿಯಾಗಿ ಬರ್ತಾಯಿದ್ದಾರೆ. ತುಮಕೂರಲ್ಲಿ ಏನು ಗೈಸ್ ಇಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಮನೆಗಳೆಲ್ಲ, ಮತ್ತು ಮನೆಗಳೇ ಸಿಗ್ತಾಯಿಲ್ಲ ನಾರ್ತ್ ಫೇಸಿಂಗು. ನಾವಂತೂ ಹುಡುಕಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ನಾವಂತೂ. ನೋಡಿ ಅವತ್ತೇ ಟೌನಲ್ಲಿ ಸರ್ಕಲ್ ಫುಲ್ ಜಾಮ್ ಆಗೋಗಿತ್ತು. ನಮ್ಗೆ ಅರ್ಜೆಂಟಾಗಿ ಕೆಲಸಗಳು ಮುಗಿಸ್ಕೋಬೇಕು ಅಂದಾಗ ಇದೆಲ್ಲ ಆಗೇ ಆಗುತ್ತೆ ಅಲ್ವಾ ಲೈಫಲ್ಲಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.